ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಪದ್ಮ ಪ್ರಶಸ್ತಿಗಳು 2026 ಪ್ರಶ್ನೋತ್ತರಗಳ ಕುರಿತು ನಿಮಗೆ ತಿಳಿಸಿಕೊಡ್ತೇನೆ ಫ್ರೆಂಡ್ಸ್. ಮೊದಲದಾಗಿ ಪರಿಚಯ ಇಂಟ್ರೊಡಕ್ಷನ್ ಬಂದ್ಬಿಟ್ಟು ಎಲ್ಲರಿಗೂ ನಮಸ್ಕಾರ. ಸೂಪರ್ ಸ್ಟಡಿ ಆಕ್ಯುಜಿಕೆಗೆ ಸ್ವಾಗತ ಫ್ರೆಂಡ್ಸ್. ಇವತ್ತಿನ ನಾವು ಪ್ರಸ್ತುತ ವಿದ್ಯಮಾನಗಳಿಗೆ ಸಂಬಂಧಂತೆ ಕರೆಂಟ್ ಜಿಕೆ ಅತ್ಯಂತ ಮುಖ್ಯವಾದ ವಿಷಯವಾದ ಪದ್ಮ ಪ್ರಶಸ್ತಿಗಳು 2026 ಬಗ್ಗೆ ಚರ್ಚಿಸೋಣ ಬನ್ನಿ ಫ್ರೆಂಡ್ಸ್. ಇನ್ನೂ ಯಾರು ನಮ್ಮ ಯೂಟ್ಯೂಬ್ ಚಾನಲ್ ಹೊಸದಾಗಿ ನೋಡ್ತಿದ್ರು ಈಗಲೇ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಇನ್ನೂ ಟೈಮ್ ವೇಸ್ಟ್ ಮಾಡದೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಗಣರಾಜ್ಯೋತ್ಸವದ ದಿನದಂದು ಜನವರಿ 25ರ ಸಂಜೆ ಈ ಪ್ರಶಸ್ತಿಗಳನ್ನು ಘೋಷಿಸಲಾಯಿತು ಫ್ರೆಂಡ್ಸ್. ಈ ಸೆಷನ್ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾವು ಕೇವಲ ಪಟ್ಟಿಯನ್ನು ಓದುವುದಿಲ್ಲ, ಅಂದ್ರೆ ಇದರ ಬಗ್ಗೆ ಓದುವುದಲ್ಲ, ಮೆಮೊರಿ ಹಿಂಟ್ಸ್ ಮೂಲಕ ನೆನಪಿನ ಸುಳಿವುಗಳ ಮೂಲಕ ನಿಮೋನಿಕ್ಸ್ ಮೂಲಕ ಎಲ್ಲಾ ಹೆಸರುಗಳನ್ನು ನೆನಪಿಟ್ಟುಕೊಳ್ತೇವೆ. ಜೊತೆಗೆ ವಿಜೇತರ ವೃತ್ತಿ ಮತ್ತು ಅವರ ಕೊಡುಗೆಯ ಬಗ್ಗೆಯೂ ತಿಳಿಯಲಿದ್ದೇವೆ. ಆದ ಕಾರಣ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ ಫ್ರೆಂಡ್ಸ್. ಪದ್ಮ ಪ್ರಶಸ್ತಿಗಳ ಬಗ್ಗೆ ಸಾಮಾನ್ಯ ಮಾಹಿತಿ ನೋಡೋಣ ಬನ್ನಿ ಫ್ರೆಂಡ್ಸ್. ಪರೀಕ್ಷೆಯ ದೃಷ್ಟಿಯಿಂದ ಈ ಕೆಳಗಿನ ಅಂಶಗಳ ಮುಖ್ಯ ಏನಿದು ನೋಡೋಣ ಬನ್ನಿ ಫ್ರೆಂಡ್ಸ್. ಇವು ಭಾರತದ ಅತ್ಯುನ್ನತ ನಾಗರಿಕ ಗೌರವಗಳಲ್ಲಿ ಒಂದಾಗಿದೆ. ಅಂದರೆ ಭಾರತ ರತ್ನದ ನಂತರ ಇದರ ಶ್ರೇಣಿಗಳನ್ನ ತಿಳಿದುಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಮೊದಲದಾಗಿ ಭಾರತ ರತ್ನ ಪ್ರಶಸ್ತಿ ಬಂದ್ಬಿಟ್ಟು ಇದು ಅತ್ಯುನ್ನತ ಪ್ರಶಸ್ತಿ. ಪದ್ಮ ವಿಭೂಷಣ ಪ್ರಶಸ್ತಿ ಬಂದ್ಬಿಟ್ಟು ಇದು ಎರಡನೆಯ ಅತ್ಯುನ್ನತ ಪ್ರಶಸ್ತಿಯಾಗಿದೆ. ಅದೇ ರೀತಿಯಾಗಿ ಮೂರನೇದು ಬಂದ್ಬಿಟ್ಟು ಪದ್ಮಭೂಷಣ, ನಾಲ್ಕನೇದು ಬಂದ್ಬಿಟ್ಟು ಪದ್ಮಶ್ರೀ. ಇದರ ಸ್ಥಾಪನೆ ಬಂದ್ಬಿಟ್ಟು 1954ರಲ್ಲಿ ಸ್ಥಾಪಿಸಲಾಗುತ್ತೆ ಫ್ರೆಂಡ್ಸ್ ಭಾರತ ರತ್ನ ಪ್ರಶಸ್ತಿಯನ್ನ. ಇದರ ಘೋಷಣೆ ಬಂದ್ಬಿಟ್ಟು ಪ್ರತಿ ವರ್ಷ ಗಣರಾಜ್ಯೋತ್ಸವದ ದಿನದಂದು ಇದನ್ನ ಘೋಷಿಸಲಾಗುತ್ತದೆ ಫ್ರೆಂಡ್ಸ್. ಇದನ್ನು ಪ್ರದಾನ ಮಾಡುವವರು ಬಂದ್ಬಿಟ್ಟು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ರಾಷ್ಟ್ರಪತಿ ಭವನದಲ್ಲಿ ರಾಷ್ಟ್ರಪತಿಗಳ ಪ್ರಶಸ್ತಿಯನ್ನು ನೀಡುತ್ತಾರೆ ಫ್ರೆಂಡ್ಸ್. ಅಂದ್ರೆ ಈ ಪ್ರಶಸ್ತಿಗಳನ್ನ ರಾಷ್ಟ್ರಪತಿಗಳು ನೀಡ್ತಾರೆ. ಇದರ ಅಡಚಣೆಗಳು ಬಂದ್ಬಿಟ್ಟು ಇದು ಇಂಟರಪ್ಷನ್ಸ್ ಬಂದ್ಬಿಟ್ಟು ಈ ಪ್ರಶಸ್ತಿಯನ್ನ ಈ ವರ್ಷಗಳಲ್ಲಿ ಪ್ರಶಸ್ತಿಯನ್ನು ಘೋಷಿಸಲಾಗಿಲ್ಲ ಫ್ರೆಂಡ್ಸ್. ಅಂದ್ರೆ ಅದು ಯಾವ ವರ್ಷಪ್ಪ ಅಂತಂದ್ರೆ 1978ರೊಳಗ, 1979ರೊಳಗ ಮತ್ತು 1993ರಿಂದ 97ರಲ್ಲಿ ಒಟ್ಟು 3 ಬಾರಿ ಈ ಪ್ರಶಸ್ತಿಗಳನ್ನು ಘೋಷಿಸಿಲ್ಲ ಫ್ರೆಂಡ್ಸ್. ಪದ್ಮ ಪ್ರಶಸ್ತಿಗಳು 2026ರ ಅಂಕಿಅಂಶಗಳು ನೋಡೋಣ ಬನ್ನಿ. ಈ ಸಂಖ್ಯೆಗಳನ್ನು ನೆನಪಿಟ್ಟುಕೊಳ್ಳುವುದು ಬಹಳ ಮುಖ್ಯವಾಗಿದೆ ಫ್ರೆಂಡ್ಸ್. ಒಟ್ಟು ಪ್ರಶಸ್ತಿಗಳು ಬಂದ್ಬಿಟ್ಟು ಈ ಸಲ 2026ರಲ್ಲಿ 131 ಪ್ರಶಸ್ತಿಗಳನ್ನ ಘೋಷಿಸಲಾಗಿದೆ. ಅದರಲ್ಲಿ ಪದ್ಮ ವಿಭೂಷಣ ಬಂದ್ಬಿಟ್ಟು 5, ಪದ್ಮಭೂಷಣ ಬಂದ್ಬಿಟ್ಟು 13 ಮತ್ತು ಪದ್ಮಶ್ರೀ ಪ್ರಶಸ್ತಿಗಳು ಬಂದ್ಬಿಟ್ಟು 113 ಫ್ರೆಂಡ್ಸ್. ಇದನ್ನ ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್. 5, 13, 113, 31 ಇದನ್ನ ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್. ಮಹಿಳೆಯರು ಇದರಲ್ಲಿ ಪದ್ಮಶ್ರೀ ಪ್ರಶಸ್ತಿ ವಿಜೇತರಲ್ಲಿ ಮಹಿಳೆಯರಿಗೆ ಬಂದ್ಬಿಟ್ಟು 19 ಪ್ರಶಸ್ತಿಗಳು ನೀಡಲಾಗಿದೆ. ವಿದೇಶಿಯರಿಗೆ ಬಂದ್ಬಿಟ್ಟು 6 ಪ್ರಶಸ್ತಿಗಳು ನೀಡಲಾಗಿದೆ. ಮರಣೋತ್ತರವಾಗಿ ಬಂದ್ಬಿಟ್ಟು ಪೋಸ್ಟಮನಸ್ 16 ಪ್ರಶಸ್ತಿಗಳು ನೀಡಲಾಗಿದೆ. ಜೋಡಿ ಪ್ರಕರಣಗಳು ಅಂದ್ರೆ ಡ್ಯೂ ಕೇಸಸ್ ಬಂದ್ಬಿಟ್ಟು ಇಬ್ಬರಿಗೆ ಒಂದೇ ಪ್ರಶಸ್ತಿಯನ್ನ ನೀಡಲಾಗಿದೆ ಫ್ರೆಂಡ್ಸ್. ಅತಿ ಹೆಚ್ಚು ಪ್ರಶಸ್ತಿ ಪಡೆದ ರಾಜ್ಯ ಯಾವ್ದಪ್ಪ ಅಂತಂದ್ರ ಮಹಾರಾಷ್ಟ್ರ ರಾಜ್ಯ ನೋಡಿ ಫ್ರೆಂಡ್ಸ್. ಇದು 15 ಪ್ರಶಸ್ತಿಗಳನ್ನು ಪಡೆದಿದೆ. ನಂತರದ ರಾಜ್ಯ ಬಂದ್ಬಿಟ್ಟು ತಮಿಳುನಾಡು ರಾಜ್ಯ, ಇದು 13 ಪ್ರಶಸ್ತಿಗಳನ್ನು ಪಡೆದುಕೊಂಡಿದೆ. ಅಂದ್ರೆ ಎಲೆಮರೆಕಾಯಿಗಳು ಅಂದ್ರೆ ಅನ್ಸಂಗ್ ಹೀರೋಸ್ ಬಂದ್ಬಿಟ್ಟು 45 ಜನರನ್ನು ಈ ವಿಭಾಗದಲ್ಲಿ ಗುರುತಿಸಲಾಗಿದೆ. ಸಾಮಾನ್ಯವಾಗಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗುತ್ತದೆ. 4ನೇದು ಬಂದ್ಬಿಟ್ಟು ಪದ್ಮವಿಭೂಷಣ ಬಂದ್ಬಿಟ್ಟು 5 ವಿಜೇತರು ಆಗಿರ್ತಾರೆ. ನೆನಪಿಡುವ ತಂತ್ರ ಯಾವ್ದಪ್ಪ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಇದು ಒಂದು ಕಥೆ ರೂಪದಲ್ಲಿ ಇದೆ ಫ್ರೆಂಡ್ಸ್. ಇದನ್ನ ಯಾವ ರೀತಿ ನೆನಪಿಟ್ಟುಕೊಳ್ಳುವಂತ ನೋಡೋಣ ಬನ್ನಿ. ಬಾಲಿವುಡ್ ನಟ ಧರ್ಮೇಂದ್ರ ಅವರು ರಾಜನ ಆಸ್ಥಾನಕ್ಕೆ ಬರುತ್ತಾರೆ. ಅಲ್ಲಿ ಅವರು ನಾರದ ಮುನಿಯ ವೇಷ ಹಾಕಿ ನಾರಾಯಣ ನಾರಾಯಣ ಎನ್ನುತ್ತಾರೆ. ಆಗ ರಾಜನು ನಿಮ್ಮ
ನಟನೆ ಸಾಕು, ಏನಾದರೂ ಹಾಡು ಹೇಳಿ ಎನ್ನುತ್ತಾರೆ. ಆಗ ಧರ್ಮೇಂದ್ರ ಅವರು ಅಚ್ಯುತಂ ಕೇಶವಂ ಭಜನೆಯನ್ನು ಹಾಡುತ್ತಾರೆ. ಇದರಿಂದ ಖುಷಿಯಾದ ರಾಜ ಅವರಿಗೆ ಉಡುಗೊರೆಯಾಗಿ ಒಂದು ಥರ್ಮಸ್ ಕೊಡುತ್ತಾನೆ. ಇದು ಟ್ರಿಕ್ಸ್ ನೋಡಿ ಫ್ರೆಂಡ್ಸ್, ಇದೇ ಟ್ರಿಕ್ಸ್. ಅಂದ್ರೆ ಇಲ್ಲಿ ಈ ಕಥೆಯ ಡಿಕೋಡಿಂಗ್ ಮಾಡೋಣ ಬನ್ನಿ ಫ್ರೆಂಡ್ಸ್. ಈಗ ಧರ್ಮೇಂದ್ರ ಬಂದ್ಬಿಟ್ಟು ಅಂದ್ರೆ ಇಲ್ಲಿ ಬಾಲಿವುಡ್ ನಟ ಧರ್ಮೇಂದ್ರ ಅವರು ರಾಜನ ಆಸ್ಥಾನಕ್ಕೆ ಬರುತ್ತಾರೆ. ಅಂದ್ರೆ ಮೊದಲೇ ಬಂದ್ಬಿಟ್ಟು ಈ ಪ್ರಶಸ್ತಿ ವಿಜೇತ ಧರ್ಮೇಂದ್ರ ಸಿಂಗ್ ಡಿಯೋಲ್ ಅಲ್ಲ, ಇಲ್ಲಿದೆ ನೋಡಿ ಫ್ರೆಂಡ್ಸ್, ಧರ್ಮೇಂದ್ರ ಅಂತ ಇದಿಲ್ಲ, ಇದೆ ನೋಡಿ ಫ್ರೆಂಡ್ಸ್, ಇವರೇ ವಿಜೇತರು ಧರ್ಮೇಂದ್ರ ಸಿಂಗ್ ಡಿಯೋಲ್. ಇವರಿಗೆ ಮರಣೋತ್ತರವಾಗಿ ಪ್ರಶಸ್ತಿಯನ್ನು ನೀಡುತ್ತಾರೆ. ಅದು ಕಲೆಯಲ್ಲಿ ನೀಡುತ್ತಾರೆ. ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಧರ್ಮೇಂದ್ರ ಅವರು ರಾಜನ ಆಸ್ಥಾನಕ್ಕೆ ಭೇಟಿ ನೀಡುತ್ತಾರೆ. ಅಂದ್ರೆ ಇಲ್ಲಿ ಎರಡನೇದು ಬಂದ್ಬಿಟ್ಟು ರಾಜ ಕಿಂಗ್ ಬಂದ್ಬಿಟ್ಟು ಎನ್ ರಾಜಂ ಅವರಿಗೆ ಕಲೆಯಲ್ಲಿ ಪ್ರಶಸ್ತಿಯನ್ನು ನೀಡುತ್ತಾರೆ. ಇವರು ಪಿಟೀಲು ವಾದಕಿ ಆಗಿರ್ತಾರೆ ಮತ್ತು ಇವರು ಉತ್ತರ ಪ್ರದೇಶ ರಾಜ್ಯಕ್ಕೆ ಸಂಬಂಧಿಸಿರುತ್ತಾರೆ ಫ್ರೆಂಡ್ಸ್. ನಂತರ ಬಂದ್ಬಿಟ್ಟು ನಾರಾಯಣ, ಅಂದ್ರೆ ಅವರು ನಾರದ ಮುನಿಯ ವೇಷ ಹಾಕಿ ನಾರಾಯಣ ಅನ್ನುತ್ತಾರೆ. ಅಂದ್ರೆ ನೆನಪಿಟ್ಟುಕೊಳ್ಳಲು ನಾರಾಯಣ ಇಲ್ಲಿ ಸೂಕ್ತವಾಗಿದೆ ಫ್ರೆಂಡ್ಸ್. ಪಿ ನಾರಾಯಣ್ ಅವರಿಗೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಾರೆ. ಇವರು ಕೇರಳ ರಾಜ್ಯಕ್ಕೆ ಸಂಬಂಧಿಸಿರುತ್ತಾರೆ ಫ್ರೆಂಡ್ಸ್. ಆ ನಂತರ ನಾಲ್ಕನೇದಾಗಿ ಬಂದ್ಬಿಟ್ಟು ನಾರಾಯಣ ಅವರು ನಾರಾಯಣ ಅಂತಾರೆ. ಆಗ ಸ್ವಲ್ಪ ನಿಮ್ಮ ಹಾಡನ್ನು ನಿಲ್ಲಿಸಿ ಒಂದು ಯಾವುದಾದ್ರೂ ಹಾಡನ್ನು ಹೇಳಿ ಅಂದಾಗ ಅವಾಗ ಅಚ್ಯುತಂ ಕೇಶವಂ ನಾರಾಯಣಂ ಅಂತ ಒಂದು ಹಾಡನ್ನು ಹಾಡ್ತಾರೆ ಫ್ರೆಂಡ್ಸ್. ನಾಲ್ಕನೇದಾಗಿ ವಿ.ಎಸ್. ಅಚ್ಯುತಾನಂದನ್ ಅವರಿಗೆ ಮರಣೋತ್ತರವಾಗಿ ಸಾರ್ವಜನಿಕ ವ್ಯವಹಾರಗಳಿಗೆ ಇವರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಮಾಜಿ ಸಿಎಂ, ಅಂದ್ರೆ ಕೇರಳದ ಮಾಜಿ ಸಿಎಂ ಆಗಿರ್ತಾರೆ. ಆಗ ಕೊನೆಯದಾಗಿ ಈ ಹಾಡು ಎಂಡ್ ಆದ್ಮೇಲೆ ರಾಜ ಬಂದ್ಬಿಟ್ಟು ಇವರಿಗೆ ಥರ್ಮಸ್ ಅನ್ನು ಉಡುಗೊರೆಯಾಗಿ ನೀಡ್ತಾರೆ. ಇಲ್ಲಿ ಹಿಂಟ್ ಇದೆ ನೋಡಿ ಫ್ರೆಂಡ್ಸ್, ಥರ್ಮಸ್. ಕೆ.ಟಿ. ಥಾಮಸ್ ಅವರಿಗೆ ಸಾರ್ವಜನಿಕ ವ್ಯವಹಾರ ನಿವೃತ್ತ ನ್ಯಾಯಮೂರ್ತಿ ಇವರಾಗಿರ್ತಾರೆ ಫ್ರೆಂಡ್ಸ್. ಇವರು ಕೇರಳದ ನಿವೃತ್ತ ನ್ಯಾಯಮೂರ್ತಿ ಆಗಿರ್ತಾರೆ. ಇವರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡ್ತಾರೆ ಫ್ರೆಂಡ್ಸ್. ಇನ್ನು ವಿಜೇತರ ವಿವರಗಳು, ಡೀಟೇಲ್ಸ್ ಆಫ್ ಅವಾರ್ಡ್ಸ್. ಮೊದಲನೇದಾಗಿ ಧರ್ಮೇಂದ್ರ ಸಿಂಗ್ ಡಿಯೋಲ್, ಇವರು ಬಾಲಿವುಡ್ನ ಹಿಮ್ಯಾನ್ ಅಂತ ಪ್ರಸಿದ್ಧಿಯಾಗಿದ್ದಾರೆ. ಇವರಿಗೆ ಇವರು ಬಂದ್ಬಿಟ್ಟು ನವೆಂಬರ್ 2025ರಲ್ಲಿ ನಿಧನರಾಗುತ್ತಾರೆ. ಇವರ ಚೊಚ್ಚಲ ಚಿತ್ರ ಬಂದ್ಬಿಟ್ಟು ದಿಲ್ ಬಿ ತೇರಾ ಹಮ್ ಬಿ ತೇರೆ ಇವರ ಮೊದಲ ಚಿತ್ರ ಆಗಿರುತ್ತೆ ಫ್ರೆಂಡ್ಸ್. ಬಿಕಾನೇರ್ ಬಂದ್ಬಿಟ್ಟು ರಾಜಸ್ಥಾನದಿಂದ ಬಿಜೆಪಿ ಸಂಸದರಾಗಿ ಸೇವೆ ಸಲ್ಲಿಸಿರುತ್ತಾರೆ ಫ್ರೆಂಡ್ಸ್. ಇವರು ಅಂದ್ರೆ ರಾಜಸ್ಥಾನದಲ್ಲಿ ಬಿಕಾನೇರ ಎಂಬ ಮತಕ್ಷೇತ್ರದಿಂದ ಇವರು ಬಿಜೆಪಿ ಸಂಸದರಾಗಿ ಸೇವೆ ಸಲ್ಲಿಸಿರುತ್ತಾರೆ. ವಿ.ಎಸ್. ಅಚ್ಯುತಾನಂದನ್ ಇವರು ಕೇರಳದ 20ನೇ ಮುಖ್ಯಮಂತ್ರಿಯಾಗಿದ್ದರು ಮತ್ತು ಸಿಪಿಐಎಂ ಕಮ್ಯುನಿಸ್ಟ್ ಪಾರ್ಟಿ ಸ್ಥಾಪಕ ಸದಸ್ಯರಲ್ಲಿ ಇವರು ಕೂಡ ಒಬ್ಬರು ಆಗಿರ್ತಾರೆ. ಇವರನ್ನು ಕೇರಳದ ಫಿಡೆಲ್ ಕ್ಯಾಸ್ಟ್ರೋ ಎಂದು ಕರೆಯುತ್ತಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಮೂರನೇದ್ದು ಎನ್ ರಾಜಂ, ಇವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಪ್ರಖ್ಯಾತ ಪಿಟೀಲು ವಾದಕಿ ಆಗಿರ್ತಾರೆ, ಅಂದ್ರೆ ವಯಲಿನ್ ವಾದಕಿ ಆಗಿರ್ತಾರೆ ಫ್ರೆಂಡ್ಸ್. ಇವರು ಎಂ ರಾಜನ್ ಅವರು ಗಾಯಕಿ ಅಂಗ ಶೈಲಿಯನ್ನು ಪಿಟೀಲು ವಾದನದಲ್ಲಿ ತಂದವರು ಇವರೇ ಆಗಿರ್ತಾರೆ. ಅಂದ್ರೆ ಪಿಟೀಲು ವಾದನದಲ್ಲಿ ಗಾಯಕಿ ಅಂಗ ಎಂಬ ಶೈಲಿಯನ್ನು ತಂದವರು ಎನ್ ರಾಜಂ ಆಗಿರ್ತಾರೆ. ಇವರು ಗ್ವಾಲಿಯರ್ ಘರಾಣ ಶೈಲಿಗೆ ಸೇರಿದವರು. ಅಂದ್ರೆ ಇದನ್ನು ಕೇಳಬಹುದು ನೋಡಿ ಫ್ರೆಂಡ್ಸ್, ಎನ್ ರಾಜಂ ಅವರು ಯಾವ ಘರಾಣಕ್ಕೆ ಸಂಬಂಧಿಸಿದ್ದಾರೆ ಅಂತ ಇಲ್ಲಿ ಈ ಪ್ರಶ್ನೆಯನ್ನ ಘರಾಣಕ್ಕೆ ಸಂಬಂಧಿಸಿದಂತೆ ಕೇಳ್ತಾರೆ ನೋಡಿ ಫ್ರೆಂಡ್ಸ್. ಇವರು ಬಂದ್ಬಿಟ್ಟು ಎಂ ರಾಜಂ ಅವರು ಗ್ವಾಲಿಯರ್ ಘರಾಣಕ್ಕೆ ಸಂಬಂಧಿಸಿದ್ದಾರೆ. ಅದೇ ರೀತಿಯಾಗಿ ನಾಲ್ಕನೇದು ಬಂದ್ಬಿಟ್ಟು ಪಿ ನಾರಾಯಣ್, ಇವ್ರ ಬಗ್ಗೆ ಸ್ವಲ್ಪ ನೋಡೋಣ ನೋಡಿ ಫ್ರೆಂಡ್ಸ್. ಇವರ ಕ್ಷೇತ್ರ ಬಂದ್ಬಿಟ್ಟು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರ ಆಗಿರುತ್ತೆ. ಈ ಪಿ ನಾರಾಯಣ್ ಬಂದ್ಬಿಟ್ಟು ಕೇರಳ ರಾಜ್ಯದಲ್ಲಿ ಕಂಡು ಬರ್ತಾರೆ. ವಿವರ ಬಂದ್ಬಿಟ್ಟು ಇವರು ಕೇರಳದ ಪ್ರಖ್ಯಾತ ಸಾಹಿತ್ಯ ಮತ್ತು ಶಿಕ್ಷಣ ತಜ್ಞರು ಆಗಿರ್ತಾರೆ. ಇವರು ಮಲಯಾಳಂ ಸಾಹಿತ್ಯ ಕ್ಷೇತ್ರಕ್ಕೆ ಇವರ ಕೊಡುಗೆ ಅಪಾರ ಅಂತ ಹೇಳ್ಬೋದು. ಐದನೇದಾಗಿ ಬಂದ್ಬಿಟ್ಟು ಕೆ.ಡಿ. ಥಾಮಸ್ ಅವರು ಬಂದ್ಬಿಟ್ಟು ಇವರ ಕ್ಷೇತ್ರ ಬಂದ್ಬಿಟ್ಟು ಸಾರ್ವಜನಿಕ ವ್ಯವಹಾರ, ಅಂದ್ರೆ ಇವರು ಕೂಡ ಪಬ್ಲಿಕ್ ಅಫೇರ್ಸ್ ಆಗಿರ್ತಾರೆ. ಇವರು ಕೇರಳ ರಾಜ್ಯದವರು. ಇವರ ವಿವರಣೆ ಬಂದ್ಬಿಟ್ಟು ಇವರು ಸುಪ್ರೀಂ ಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿಗಳು ಮತ್ತು ಭಾರತೀಯ ನ್ಯಾಯಾಂಗ ವ್ಯವಸ್ಥೆಗೆ ನೀಡಿದ ಸೇವೆಗಾಗಿ ಇವರನ್ನು ಗೌರವಿಸಲಾಗಿದೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಥೆಯಲ್ಲಿ ಥರ್ಮಸ್ ಎಂದು ಇವರನ್ನು ನೆನಪಿಟ್ಟುಕೊಳ್ಳಿ ಫ್ರೆಂಡ್ಸ್.
ಕೆ.ಟಿ. ಥಾಮಸ್ ಅಂದ್ರೆ ನಿಮಗೆ ಅರ್ಥ ಆಗೋದಿಲ್ಲ. ಈ ಕತೆ ಹೇಳಿದ್ನಲ್ಲ ಫ್ರೆಂಡ್ಸ್, ಮೇಲೆ ಹೋಗಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಆ ಕಥೆಯಲ್ಲಿ ಇವರು ಥರ್ಮಸ್ ಆಗಿರ್ತಾರೆ ಫ್ರೆಂಡ್ಸ್, ಅಂದ್ರೆ ಕೆ.ಟಿ. ಥಾಮಸ್ ಆಗಿರ್ತಾರೆ. 6ನೇದು ಬಂದ್ಬಿಟ್ಟು ಪದ್ಮಭೂಷಣ. ಒಟ್ಟು 13 ವಿಜೇತರಿಗೆ ಪದ್ಮಭೂಷಣ ನೀಡುತ್ತಾರೆ. ಒಟ್ಟು 13 ಜನರಿಗೆ ಈ ಪ್ರಶಸ್ತಿ ನೀಡಲಾಗಿದೆ. ಇವರನ್ನು ಸುಲಭವಾಗಿ ನೆನಪಿಟ್ಟುಕೊಳ್ಳುವುದು ನೋಡೋಣ ಬನ್ನಿ ಫ್ರೆಂಡ್ಸ್. ಮೊದಲಾಗಿ ಮರಣೋತ್ತರ ಅಂದ್ರೆ ಪೋಸ್ಟಮನಸ್ ಅಂದ್ರೆ ಮರಣೋತ್ತರವಾಗಿ 3 ಜನಕ್ಕೆ ನೀಡ್ತಾರೆ. ಸಿಬು ಸೊರೇನ್ ಬಂದ್ಬಿಟ್ಟು ಇವರು ಸಾರ್ವಜನಿಕ ವ್ಯವಹಾರಕ್ಕೆ ಇವರಿಗೆ ಪದ್ಮಭೂಷಣ ಪ್ರಶಸ್ತಿ ದೊರಕಿದೆ. ಇವರು ಜಾರ್ಖಂಡ್ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ. ಇವರು ಹಿರಿಯ ರಾಜಕಾರಣಿ ಆಗಿರ್ತಾರೆ. ವಿ.ಕೆ. ಮಲ್ಹೋತ್ರಾ ಬಂದ್ಬಿಟ್ಟು ಇವರು ಕೂಡ ಸಾರ್ವಜನಿಕ ವ್ಯವಹಾರಕ್ಕೆ ಸಂಬಂಧಿಸಿದ್ದಾರೆ. ಇವರು ದೆಹಲಿ ಕೇಂದ್ರಾಡಳಿತ ಪ್ರದೇಶಕ್ಕೆ ಸಂಬಂಧಿಸಿದ್ದಾರೆ. ಇವರು ಹಿರಿಯ ರಾಜಕಾರಣಿ ಕೂಡ ಆಗಿರ್ತಾರೆ ಫ್ರೆಂಡ್ಸ್. ಪಿಯೂಷ್ ಪಾಂಡೆ ಇವರು ಕಲೆ ಕ್ಷೇತ್ರಕ್ಕೆ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡುಬರುತ್ತಾರೆ. ಇವರು ಜಾಹೀರಾತು ರಂಗದ ದಿಗ್ಗಜ ಅಂತ ಇವರನ್ನ ಕರೀತಾರೆ. ಮಿಲೆ ಸುರ್ ಮೇರಾ ತುಮಾರ ಖ್ಯಾತಿ ಅಂತ ಇವರು ಪ್ರಸಿದ್ಧರಾಗಿದ್ದಾರೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಕಲೆ ಮತ್ತು ಸಿನಿಮಾ, ಆರ್ಟ್ ಮತ್ತು ಸಿನಿಮಾಗೆ ಯಾರಿಗೆ ಪ್ರಶಸ್ತಿ ನೀಡಿದ್ದಾರೆ ಅಂತ ನೋಡೋಣ ಬನ್ನಿ ಫ್ರೆಂಡ್ಸ್. ಮುಮ್ಮಟ್ಟಿ ಬಂದ್ಬಿಟ್ಟು ಇವರು ಕೇರಳ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ. ಇವರು ಖ್ಯಾತ ಮಲಯಾಳಂ ನಟ ಆಗಿರ್ತಾರೆ ಫ್ರೆಂಡ್ಸ್. ಅಲ್ಕಾ ಯಾಗ್ನಿಕ್ ಇವರು ಮಹಾರಾಷ್ಟ್ರ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ. ಇವರು ಬಾಲಿವುಡ್ ಹಿನ್ನೆಲೆ ಗಾಯಕಿ ಆಗಿರ್ತಾರೆ ಫ್ರೆಂಡ್ಸ್. ಇವರು ಅಲ್ಕಾ ಯಾಗ್ನಿಕ್ ಅವರು. ಅದೇ ರೀತಿಯಾಗಿ ಶತಾವಧಾನಿ ಆರ್ ಇವರು ಕೂಡ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಅಂದ್ರೆ ಶತಾವಧಾನಿ ಆರ್ ಬಂದ್ಬಿಟ್ಟು ಇವರು ಕರ್ನಾಟಕದವರು ಫ್ರೆಂಡ್ಸ್. ಇವರಿಗೆ ಅವಧಾನಿ ವಿದ್ವಾಂಸರು ಅಂತ ಕರೀತಾರೆ. ಇವರು ಏಕಕಾಲದಲ್ಲಿ ಅನೇಕ ವಿಷಯಗಳ ಬಗ್ಗೆ ಗಮನ ಹರಿಸುವ ಅದ್ಭುತ ಕಲೆಯನ್ನು ಹೊಂದಿದ್ದಾರೆ ಫ್ರೆಂಡ್ಸ್. ಇವರು ನಮ್ಮ ಕರ್ನಾಟಕದವರು ಫ್ರೆಂಡ್ಸ್. ಇತರ ಪ್ರಮುಖರು ವಿಜಯ್ ಅಮೃತ್ ರಾಜ್ ಇವರು ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇವರು ಅಮೆರಿಕಾದವರು. ಇವರು ಒಬ್ಬ ಟೆನ್ನಿಸ್ ಆಟಗಾರ ಫ್ರೆಂಡ್ಸ್. ಉದಯ್ ಕೋಟಕ್ ಇವರು ವ್ಯಾಪಾರ ಮತ್ತು ಕೈಗಾರಿಕೆಗೆ ಸಂಬಂಧಿಸಿದ್ದಾರೆ. ಇವರು ಮಹಾರಾಷ್ಟ್ರ ರಾಜ್ಯದವರು. ಇವರು ಕೋಟಕ್ ಮಹೇಂದ್ರ ಬ್ಯಾಂಕ್ಗೆ ಸಂಬಂಧಿಸಿದ್ದಾರೆ ಫ್ರೆಂಡ್ಸ್. ಭಗತ್ ಸಿಂಗ್ ಕೋಶ್ಯಾರಿ ಇವರು ಸಾರ್ವಜನಿಕ ವ್ಯವಹಾರ ಉತ್ತರಾಖಂಡ್ ರಾಜ್ಯದವರು. ಇವರು ಮಾಜಿ ರಾಜ್ಯಪಾಲರು ಕೂಡ ಆಗಿರ್ತಾರೆ. ಡಾ ನೋರಿ ದತ್ತಾತ್ರೇಯಡು ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಅಮೆರಿಕ ದೇಶದವರು. ಇವರು ಖ್ಯಾತ ಕ್ಯಾನ್ಸರ್ ತಜ್ಞರು ಆಗಿರ್ತಾರೆ ಫ್ರೆಂಡ್ಸ್. ಕಲ್ಲಿಪಟ್ಟಿ ರಾಮಸ್ವಾಮಿ ಪಳನಿಸ್ವಾಮಿ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಸಂಬಂಧಿಸಿದ್ದಾರೆ. ಇವರು ತಮಿಳುನಾಡು ರಾಜ್ಯದಲ್ಲಿ ಕಂಡು ಬರ್ತಾರೆ ಫ್ರೆಂಡ್ಸ್. ಎಸ್.ಕೆ.ಎಂ. ಮೈಲಾನಂದನ್ ಇವರು ಸಮಾಜ ಸೇವೆಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಕೂಡ ತಮಿಳುನಾಡು ರಾಜ್ಯದವರು. ವೆಲ್ಲಪಳ್ಳಿ ನಟೇಸನ್ ಇವರು ಕೂಡ ಸಾರ್ವಜನಿಕ ವ್ಯವಹಾರಕ್ಕೆ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಕೂಡ ಕೇರಳ ರಾಜ್ಯದವರು ಫ್ರೆಂಡ್ಸ್. ಅದೇ ರೀತಿಯಾಗಿ ಪದ್ಮಶ್ರೀ ಮುಖ್ಯಾಂಶಗಳು ಬಂದ್ಬಿಟ್ಟು ಒಟ್ಟು 113 ಜನರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ. ಪರೀಕ್ಷಾ ದೃಷ್ಟಿಯಿಂದ ಕರ್ನಾಟಕದವರು ಮತ್ತು ಪ್ರಮುಖ ಕ್ರೀಡಾಪಟುಗಳ ಹೆಸರುಗಳು ಮುಖ್ಯವಾಗಿದೆ ಫ್ರೆಂಡ್ಸ್. ಕರ್ನಾಟಕದ ಪದ್ಮಶ್ರೀ ಪುರಸ್ಕೃತರು, ಕರ್ನಾಟಕ ಅವಾರ್ಡ್ಸ್. ನಮ್ಮ ರಾಜ್ಯದಿಂದ ಒಟ್ಟು 7 ಜನರಿಗೆ ಪ್ರಶಸ್ತಿಯನ್ನು ನೀಡಲಾಗಿದೆ. ಒಬ್ಬರು ಪದ್ಮಭೂಷಣ ಸೇರಿ ಒಟ್ಟು 8 ಪದ್ಮಶ್ರೀ ಪ್ರಶಸ್ತಿ ಸಿಕ್ಕಿದೆ ಫ್ರೆಂಡ್ಸ್. ಅದರಲ್ಲಿ ಮೊದಲೇ ಬಂದ್ಬಿಟ್ಟು ಡಾಕ್ಟರ್ ಪ್ರಭಾಕರ್ ಕೋರೆ ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಕೆಎಲ್ಇ ಸಂಸ್ಥೆಯ ಮೂಲ ಶಿಕ್ಷಣ ಕ್ಷೇತ್ರಕ್ಕೆ ಇವರಿಗೆ ಕೊಡುಗೆ ನೀಡಲಾಗಿದೆ. ಶಶಿಶೇಖರ್ ವೇಮತಿ ಇವರು ಸಾಹಿತ್ಯ ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಪ್ರಶಸ್ತಿ ನೀಡಲಾಗಿದೆ. ಇವರು ಮಾಧ್ಯಮ ಕ್ಷೇತ್ರ ಮತ್ತು ಪ್ರಸಾರ ಭಾರತೀಯ ಮಾಜಿ ಸಿಇಒ ಆಗಿರ್ತಾರೆ ಫ್ರೆಂಡ್ಸ್. ಮೂರನೇದು ಬಂದ್ಬಿಟ್ಟು ಡಾಕ್ಟರ್ ಸುರೇಶ್ ಹನಗನವಾಡಿ ಇವರು ವೈದ್ಯಕೀಯ ಕ್ಷೇತ್ರಕ್ಕೆ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಹಿಮೋಫಿಲಿಯಾ ರೋಗಿಗಳ ಸೇವೆಗಾಗಿ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಶುಭಾ ವೆಂಕಟೇಶ್ ಅಯ್ಯಂಗಾರ್ ಇವರು ವಿಜ್ಞಾನ ಮತ್ತು ಇಂಜಿನಿಯರಿಂಗ್ ಕ್ಷೇತ್ರಕ್ಕೆ ಇವರಿಗೆ ನೀಡಲಾಗಿದೆ. ಇವರು ಒಬ್ಬ ಪರಮಾಣು ವಿಜ್ಞಾನಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಅಂಕೇಗೌಡ ಎಂ ಇವರು ಕೂಡ ಸಮಾಜ ಸೇವೆಗೆ ಇವರಿಗೆ ಪ್ರಶಸ್ತಿ ನೀಡಲಾಗಿದೆ. ಪುಸ್ತಕದ ಮನೆ ಖ್ಯಾತಿಯ ಮಂಡ್ಯದ ಪುಸ್ತಕ ಪ್ರೇಮಿ ಇವರಾಗಿರ್ತಾರೆ ಫ್ರೆಂಡ್ಸ್. ಎಸ್.ಜೆ. ಸುಶೀಲಮ್ಮ ಇವರು ಕೂಡ ಸಮಾಜ ಸೇವೆಗೆ ಪ್ರಶಸ್ತಿ ನೀಡಲಾಗಿದೆ. ಇವರು ಸುಮಂಗಲಿ ಸೇವಾ ಆಶ್ರಮದ ಮೂಲಕ ಮಹಿಳೆಯರಿಗೆ ಅಭಿವೃದ್ಧಿ ಮಾಡಿರ್ತಾರೆ ಫ್ರೆಂಡ್ಸ್. 7ನೇದು ಬಂದ್ಬಿಟ್ಟು ಟಿ.ಟಿ. ಜಗನ್ನಾಥಂ ಇವರು ಮರಣೋತ್ತರ ಪ್ರಶಸ್ತಿ ನೀಡಲಾಗಿದೆ. ಇವರಿಗೆ ವ್ಯಾಪಾರ ಮತ್ತು ಕೈಗಾರಿಕೆಯಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಟಿ.ಟಿ.ಕೆ ಪ್ರೆಸ್ಟೀಜ್ ಗ್ರೂಪ್ ಆಫ್ ಕಂಪನಿಯ ಓನರ್ ಆಗಿರ್ತಾರೆ ಫ್ರೆಂಡ್ಸ್. ಇನ್ನು ಕ್ರೀಡಾ ವಿಭಾಗಕ್ಕೆ ಅಂದ್ರೆ ಸ್ಪೋರ್ಟ್ಸ್ ನಲ್ಲಿ ಯಾರಿಗೆ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿದ್ದಾರೆ ಅಂತ ನೋಡೋಣ ಫ್ರೆಂಡ್ಸ್.
ಕ್ರಿಕೆಟ್ ಪ್ರೇಮಿಗಳಿಗೆ ಸಿಹಿ ಸುದ್ದಿಯನ್ನೇ ಅಂತ ಹೇಳ್ಬೋದು ಫ್ರೆಂಡ್ಸ್. ರೋಹಿತ್ ಶರ್ಮಾ ಅಂದ್ರೆ ಭಾರತೀಯ ಕ್ರಿಕೆಟ್ ತಂಡದ ನಾಯಕ ರೋಹಿತ್ ಶರ್ಮಾ ಇವರು ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. ಇವರು ಮಹಾರಾಷ್ಟ್ರ ರಾಜ್ಯದವರು. ಇವರು ಕೂಡ ಭಾರತದ ಕ್ರಿಕೆಟ್ ತಂಡದ ನಾಯಕರು. ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ನೀಡಲಾಗಿದೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಹರ್ಮನ್ ಪ್ರೀತ್ ಕೌರ್ ಇವರು ಕೂಡ ಕ್ರಿಕೆಟ್ಗೆ ಸಂಬಂಧಿಸಿದ್ದಾರೆ. ಇವರು ಪಂಜಾಬ್ ರಾಜ್ಯದವರು. ಇವರು ಮಹಿಳಾ ಕ್ರಿಕೆಟ್ ತಂಡದ ನಾಯಕಿ ಆಗಿರ್ತಾರೆ. ಇವರಿಗೂ ಕೂಡ ಪ್ರಶಸ್ತಿ ದೊರಕಿದೆ. ಸಬಿತಾ ಪುನಿಯಾ ಇವರು ಹಾಕಿ ಕ್ರೀಡೆಗೆ ಸಂಬಂಧಿಸಿದ್ದಾರೆ. ಇವರು ಹರಿಯಾಣ ರಾಜ್ಯದವರು. ಇವರಿಗೆ ಕೂಡ ಪ್ರಶಸ್ತಿ ದೊರಕಿದೆ ಫ್ರೆಂಡ್ಸ್. ವ್ಲಾಡಿಮರ್ ಮೆಸ್ಟ್ಯೂ ರಿಸ್ವಿಲಿ ಇವರಿಗೆ ಮರಣೋತ್ತರವಾಗಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ. ಇವರು ಒಬ್ಬ ಕುಸ್ತಿ ತರಬೇತುದಾರರು. ಇವರು ಜಾರ್ಜಿಯಾ ದೇಶಕ್ಕೆ ಸಂಬಂಧಿಸಿದ್ದಾರೆ. ಇವರು ಸುಶೀಲ್ ಕುಮಾರ್ ಮುಂತಾದವರಿಗೆ ತರಬೇತಿ ನೀಡಿದವರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇನ್ನು ಮುಕ್ತಾಯ ಅಂದ್ರೆ ರಿವಿಷನ್ ಕನ್ಕ್ಲೂಷನ್ ಏನಂತ ಹೇಳ್ತಾನೆ ಬನ್ನಿ ಫ್ರೆಂಡ್ಸ್. ನಿಮ್ಗೆ ಒಟ್ಟು 5 ಪದ್ಮವಿಭೂಷಣಗಳಲ್ಲಿ ಧರ್ಮೇಂದ್ರ ಮತ್ತು VS ಅಚ್ಯುತಾನಂದನ್ ಹೆಸರು ಮರೆಯಬೇಡಿ ಫ್ರೆಂಡ್ಸ್. ಇವರು ಬಹಳ ಮೋಸ್ಟ್ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕರ್ನಾಟಕದಿಂದ ಶತಾವಧಾನಿ R ಗಣೇಶ್ ಅವರು ಪದ್ಮಭೂಷಣ ಸೇರಿ ಒಟ್ಟು 8 ಸಾಧಕರಿಗೆ ಪ್ರಶಸ್ತಿ ಲಭಿಸಿದೆ ಫ್ರೆಂಡ್ಸ್. ಇವರನ್ನು ಕೂಡ ಮರಿಬೇಡಿ ಫ್ರೆಂಡ್ಸ್. ಈ ಕ್ರೀಡೆಯಲ್ಲಿ ರೋಹಿತ್ ಶರ್ಮಾ ಅವರಿಗೆ ಪದ್ಮಶ್ರೀ ಲಭಿಸಿದೆ. ಈ ಪಟ್ಟಿಯನ್ನು ಒಮ್ಮೆ ಓದಿಕೊಂಡ್ರೆ ಪರೀಕ್ಷೆಯಲ್ಲಿ ಬರುವ ಯಾವುದೇ ಪ್ರಶಸ್ತಿಯನ್ನು ಸುಲಭವಾಗಿ ಉತ್ತರಿಸೋದು ಫ್ರೆಂಡ್ಸ್. ಆಲ್ ದ ಬೆಸ್ಟ್ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್. ಇನ್ನೂ ಹೆಚ್ಚಿನ ವಿಡಿಯೋಗಳಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಎನೇಬಲ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಇಲ್ಲಿವರೆಗೆ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್. ಏನಾದರೂ ತಪ್ಪಿದ್ರೆ ಕ್ಷಮೆ ಇರಲಿ.